Good morning, dear students. In this session, let us continue the study of direct and indirect speech, which we started in the previous session. Verbs with modals like will, shall are changed to would, can and may be to could and might. Verbs with modals like will and shall are changed into would and should, can and may to could and would. Modal auxiliaries present tense ಫಾರಮ್ ಅಲ್ಲಿದ್ರೆ ಅದರ ಫಾಸ್ಟ್ ಟೆನ್ಸ್ ಫಾರಮ್ಗೆ ಚೇಂಜ್ ಆಗ್ತವೆ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಗೋಪಾಲ್ ಸೆಡ್ ದ ಬೆಲ್ ವಿಲ್ ರಿಂಗ್. ಗೋಪಾಲ್ ಹೇಳ್ದ ಬೆಲ್ ಹೊಡೆಯುತ್ತೆ. ದ ಬೆಲ್ ವಿಲ್ ರಿಂಗ್. ವಿಲ್ is changed into would. Gopal said that the bell would ring. Look at another sentence. Gopal said Arun can ring the bell. Arun bell ಹೊಡಿಬೋದು. Arun can ring the bell. Gopal said that. ನೋಡಿ ಎಲ್ಲ conjunctions that. Arun could ring the bell. Can modal auxiliary is changed into could. Gopal said Arun may ring the bell. Gopal said that Arun might ring the bell. Suma said I shall have typed the letter. I shall have typed the letter. Suma said that she would have typed the letter. I shall, generally I shall goes with I. ಅದು ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಆದಾಗ ಚೇಂಜ್ ಆದಾಗ ಐ ಈಸ್ ಚೇಂಜ್ ಇಂಟು ಥರ್ಡ್ ಪರ್ಸನ್ ಇನ್ ದ ಲಾಸ್ಟ್ ಸೆಂಟೆನ್ಸ್. ಸುಮಾ ಸೆಡ್ ದ್ಯಾಟ್ ಐ ಇದ್ದಿದ್ದು ಸಿ ಆಗಿದೆ. ಹಂಗಾಗಿ ಶೆಲ್ ಶುಡ್ ಬದಲಿಗಾಗಿ ಹುಡ್ ಅಂತ ಚೇಂಜ್ ಆಗಿದೆ. ಸುಮಾ ಸೆಡ್ ದ್ಯಾಟ್ ಸಿ ವುಡ್ ಹ್ಯಾವ್ ಟೈಪ್ಡ್ ದ ಲೆಟರ್. ಅವಳು ಮಾಡ್ತಾ ಇದ್ಲು. ಹೀಗೆ ಮೊಡಲ್ ಆಕ್ಸಿಲರೀಸು ಅದರ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ ಫಾರಮ್ಗೆ ಚೇಂಜ್ ಆಗ್ತವೆ. ಮಸ್ಟ್ ಅಂಡ್ ಶುಡ್ ಐದರ್ ರಿಮೈನ್ ಅನ್ಚೇಂಜ್ಡ್ ಆರ್ ಚೇಂಜ್ ಟು ಯಾಡ್ ಟು ಆರ್ ವುಡ್ ಹ್ಯಾವ್ ಟು ಬಟ್ ಆಟ್ ಟು ರಿಮೈನ್ಸ್ ಅನ್ಚೇಂಜ್. ಇವು ಮಸ್ಟ್ ಆ್ಯಂಡ್ ಶುಡ್, ಇವು ಎರಡು ಮೊಡಲ್ ಆಕ್ಸಿಲರೀಸ್. ದೇ ರಿಮೈನ್ ಅನ್ಚೇಂಜ್ಡ್, ಅವು ಸಾಮಾನ್ಯ ಚೇಂಜ್ ಆಗಲ್ಲ. ಚೇಂಜ್ ಆದರೆ ಆರ್ ಚೇಂಜ್ ಟು ಯಾಡ್ ಟು ಆರ್ ವುಡ್ ಹ್ಯಾವ್ ಟು ಅಂತ ಚೇಂಜ್ ಆಗ್ತವೆ. ಬಟ್ ಆಟ್ ಟು ರಿಮೈನ್ಸ್ ಅನ್ಚೇಂಜ್. ಆಟ್ ಟು ಈಸ್ ಅನದರ್ ಮೊಡಲ್ ಆಕ್ಸಿಲರಿ. ಗೋಪಾಲ್ ಸೆಡ್ ಅರುಣ್ ಮಸ್ಟ್ ರಿಂಗ್ ದ ಬೆಲ್. ಗೋಪಾಲ್ ಏನು ಹೇಳ್ದ? ಗೋಪಾಲ್ ಸೆಡ್ ದ್ಯಾಟ್ ಅರುಣ್ ಹ್ಯಾಡ್ ಟು ರಿಂಗ್ ದ ಬೆಲ್. ಗೋಪಾಲ್ ಸೆಡ್ ಅರುಣ್ ಹಾಟ್ ಟು ರಿಂಗ್ ದ ಬೆಲ್. ನೋ ಚೇಂಜ್. Gopal said that Arun had to ring the bell. The simple past form of the verb in direct remains unchanged in indirect even when the reporting verb is in the past tense. Simple past tense form of the verb in direct. Simple past tense ಅಲ್ಲಿ ಇದ್ರೂ ರಿಪೋರ್ಟೆಡ್ ಸ್ಪೀಚ್ ಒಳಗಡೆ ಇನ್ವರ್ಟೆಡ್ ಕಾಮಾದ ಒಳಗಡೆ ಇರ್ತಕ್ಕಂಥ ವರ್ಬನು ಅದು ಪಾಸ್ಟ್ ಪಾರ್ಟಿಸಿಪಲ್ ಫಾರಮ್ಗೆ ಚೇಂಜ್ ಆಗಲ್ಲ ಕೆಲವು ಸಾರಿ. ಯಾವಾಗ ಅಂತ ಇದೆ. ವೆನ್ ದ ಸೆಂಟೆನ್ಸ್ ರೆಫರ್ಸ್ ಟು ದ ಹಿಸ್ಟಾರಿಕಲ್ ಇವೆಂಟ್. ಫಸ್ಟ್ ಎಕ್ಸೆಪ್ಷನ್. ಜನರಲ್ ರೂಲಲ್ಲಿ ಸಿಂಪಲ್ ಫಾಸ್ಟ್ ಇದ್ದಿದ್ದು ಫಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಆಗಬೇಕು. ಆದರೆ ಕೆಲವು ಕೇಸಸಲ್ಲಿ ಚೇಂಜ್ ಆಗಲ್ಲ. ಇಟ್ ಈಸ್ ಅನ್ ಎಕ್ಸೆಪ್ಷನಲ್ ರೂಲ್. ಯಾವಾಗ ಆಗಲ್ಲ? ವೆನ್ ದ ಸೆಂಟೆನ್ಸ್ ರೆಫರ್ಸ್ ಟು ಎನ್ ಹಿಸ್ಟಾರಿಕಲ್ ಇವೆಂಟ್. ಸೆಂಟೆನ್ಸು ಹಿಸ್ಟಾರಿಕಲ್ ಐತಿಹಾಸಿಕ ಘಟನೆ ಆಗಿದೆ, ಅದು ಅವಾಗ ಚೇಂಜ್ ಆಗಲ್ಲ. ಲುಕ್ ಅಟ್ ದಿ ಫಸ್ಟ್ ಎಕ್ಸಾಂಪಲ್. ದ ಸ್ಪೀಕರ್ ಸೆಡ್ ದ ಯುನೈಟೆಡ್ ನೇಷನ್ಸ್ ಅಡಾಪ್ಟೆಡ್ ದ ಹ್ಯೂಮನ್ ರೈಟ್ಸ್ ಚಾರ್ಟರ್ ಇನ್ 1984. ದ ಸ್ಪೀಕರ್ ಸೆಡ್ ದ ಯುನೈಟೆಡ್ ನೇಷನ್ಸ್ ಅಡಾಪ್ಟೆಡ್ ಈಸ್ ಇನ್ ಫಾಸ್ಟ್ ಟೆನ್ಸ್. ಇದು ಫಾಸ್ಟ್ ಪರ್ಫೆಕ್ಟ್ ಚೇಂಜ್ ಆಗಬೇಕು ರೂಲ್ ಪ್ರಕಾರ, ಆದರೆ ಆಗಲ್ಲ. ಯಾಕಾಗಲ್ಲ ಅಂದರೆ ಇದು ಒಂದು ಸೆಂಟೆನ್ಸ್ ರೆಫರ್ಸ್ ಟು ಎನ್ ಹಿಸ್ಟಾರಿಕಲ್ ಇವೆಂಟ್. ಹಿಸ್ಟಾರಿಕಲ್ ಇವೆಂಟ್ಗೆ ಇದು ಸೂಚಿಸುತ್ತೆ. The speaker said that the United Nations adopted the Human Rights Charter in 1984. ರಿಪೋರ್ಟಿಂಗ್ ವರ್ಬು ಸ್ಪೀಕರ್ ಸೆಡ್ ಅಂತ ಇದ್ದಿದ್ದು ಇಲ್ಲಿ ಯಾಡ್ ಅಡಾಪ್ಟೆಡ್ ಅಂತ ಚೇಂಜ್ ಆಗಬೇಕು ರೂಲ್ ಪ್ರಕಾರ. ಬಟ್ ಇದು ಹಿಸ್ಟಾರಿಕಲ್ ಇವೆಂಟ್ ಆಗಿರೋದ್ರಿಂದ ಅದು ಅದೇ ಟೆನ್ಸ್ ಫಾರಮಲ್ಲಿ ಉಳಿಯುತ್ತೆ. ಇದು ಒಂದು ಎಕ್ಸೆಪ್ಷನ್. ಸೆಕೆಂಡ್ ಇವೆಂಟು ಹೈಪಥೆಟಿಕಲ್ ಆರ್ ಇಮ್ಯಾಜಿನ್ಡ್ ಕಂಡೀಷನ್. ಇನ್ವರ್ಟೆಡ್ ಕಾಮದಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟು ಡೈರೆಕ್ಟ್ ಸ್ಪೀಚು ಇಫ್ ಇಟ್ ಈಸ್ ಅನ್ ಹೈಪಥೆಟಿಕಲ್ ಸ್ಟೇಟ್ಮೆಂಟ್ ಆರ್ ಇಮ್ಯಾಜಿನ್ಡ್ ಕಂಡೀಷನ್. ಅದು ಕಾಲ್ಪನಿಕ ಆಗಿದ್ರೆ ಅದು ಸಹ ಬದಲಾವಣೆ ಆಗಿದೆ. ಸೆಕೆಂಡ್ ಎಕ್ಸಾಂಪಲ್. ದೇ ಸೆಡ್ ಇಫ್ ಇಟ್ ರೈನ್ಡ್ ಫಾರ್ 3 months ಇನ್ ದ ಡೆಸರ್ಟ್ ಫಾರ್ಮಿಂಗ್ ವುಡ್ ಬಿ ಪಾಸಿಬಲ್ ದೇರ್. ಅವ್ರು ಹೇಳಿದ್ರು ಏನಂತ? ಇಫ್ ಇಟ್ ರೈನ್ಡ್ ಫಾರ್ 3 months ಇನ್ ದ ಡೆಸರ್ಟ್.
ಡೆಸರ್ಟಲ್ಲಿ 3 ತಿಂಗಳು ಮಳೆ ಬಿದ್ದರೆ ಇಟ್ ಈಸ್ ಅನ್ ಹೈಪಥೆಟಿಕಲ್ ಆರ್ ಇಮ್ಯಾಜಿನ್ಡ್ ಕಂಡೀಷನ್. ಡೆಸರ್ಟ್ ಅನ್ನೋದೇ ಮಳೆ ಬರಲ್ಲ ಅಂತ ಅರ್ಥ. ಬೀಳುತ್ತಾ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಫಾರ್ಮಿಂಗ್ ವುಡ್ ಬಿ ಪಾಸಿಬಲ್ ದೇರ್, ಆಗ ಮಾತ್ರ ಅಲ್ಲಿ ವ್ಯವಸಾಯ ಮಾಡ್ಬೋದು. ಡೆಸರ್ಟಲ್ಲಿ ವಿ ಕ್ಯಾನ್ ನಾಟ್ ಡೂ ದ ಫಾರ್ಮಿಂಗ್, ಅಲ್ಲಿ ಮಳೆನೂ ಬೀಳಲ್ಲ ಫಾರ್ಮಿಂಗು ಬೀಳಲ್ಲ. ಹಂಗೇನಾದರೂ ಆಗುತ್ತೆ ಅಂದರೆ ಅದು ಹೈಪಥೆಟಿಕಲ್ ಕಂಡೀಷನ್. ಈ ಹೈಪಥೆಟಿಕಲ್ ಕಂಡೀಷನನ್ನು ಹೇಳಿಕೆ ಇಫ್ ಇಟ್ ರೈನ್ಡ್ ಅಂತ ಇದೆ ಕಂಡೀಷನಲ್ ಕ್ಲಾಸ್. ರೈನ್ಡ್ ಈಸ್ ಇನ್ ಫಾಸ್ಟ್ ಟೆನ್ಸ್, ಅದನ್ನು ಫಾಸ್ಟ್ ಪರ್ಫೆಕ್ಟ್ಗೆ ಏನು ಚೇಂಜ್ ಆಗಲ್ಲ. ದೇ ಸೆಟ್ ದ್ಯಾಟ್ ಇಫ್ ಇಟ್ ರೈನ್ಡ್ ಫಾರ್ 3 months ಇನ್ ದ ಡೆಸರ್ಟ್ ಫಾರ್ಮಿಂಗ್ ವುಡ್ ಬಿ ಪಾಸಿಬಲ್, ಫಾರ್ಮಿಂಗು ಸಾಧ್ಯ ಆಗುತ್ತೆ ಅಂತ ಹೇಳಿದರು. ಫಾಸ್ಟ್ ಟೆನ್ಸು ಹಾಗೆ ಉಳಿಯುತ್ತೆ. ಥರ್ಡ್ ಕಂಡೀಷನ್, ವೆನ್ ದ ಸ್ಪೀಕರ್ ಡಿಸ್ಕ್ರೈಬ್ಸ್ 2 events ಆರ್ ಆ್ಯಕ್ಷನ್ಸ್ ಆಕರಿಂಗ್ ಅಟ್ ಅಬೌಟ್ ದ ಸೇಮ್ ಟೈಮ್. 2 ಈವೆಂಟು ಒಂದೇ ಸಾರಿ ಆಗೋದನ್ನು ಸ್ಪೀಕರು ಡಿಸ್ಕ್ರೈಬ್ ಮಾಡಿದರೆ ನೋಡಿ ಸರ್, ಇಲ್ಲಿ ಕಟ್ತಿ. ಥರ್ಡ್ ಎಕ್ಸಾಂಪಲ್, ಮೀರಾ ಸೆಡ್ ವೆನ್ ದ ಬಾಯ್ ಪಿಕ್ಡ್ ಅಪ್ ದ ಬೇಬಿ ಈ ಸಿಸ್ಟರ್ ಸ್ಮೈಲ್ಡ್. ವೆನ್ ದ ಬಾಯ್ ಪಿಕ್ಡ್ ಅಪ್ ದ ಬೇಬಿ, ಪಿಕ್ಡ್ ಅಪ್ ಈಸ್ ಒನ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್, ಪಾಸ್ಟ್ ಟೆನ್ಸ್ ಫಾರಮಲ್ಲಿದೆ. ಈ ಸಿಸ್ಟರ್ ಸ್ಮೈಲ್ಡ್, ಅವನು ಎತ್ಕೊಂಡ, ಅವನ ತಂಗಿ ನಕ್ಲು, ಸ್ಮೈಲ್ ಮಾಡಿಲ್ಲ, ಎರಡೂ ಪಾಸ್ಟ್ ಟೆನ್ಸಲ್ಲಿದೆ. ಆಗ ಅದು ಫಾಸ್ಟ್ ಪಾರ್ಟಿಸಿಪಲ್ ಫಾರಮ್ಗೆ ಚೇಂಜ್ ಆಗಲ್ಲ. ಮೀರಾ ಸೆಡ್ ದ್ಯಾಟ್ ವೆನ್ ದ ಬಾಯ್ ಪಿಕ್ಡ್ ಅಪ್ ದ ಬೇಬಿ ಈ ಸಿಸ್ಟರ್ ಸ್ಮೈಲ್ಡ್. ಇವು 3 ಎಕ್ಸೆಪ್ಷನಲ್ ರೂಲ್ಸ್. ಚೇಂಜ್ ಆಗದೇ ಫಾಸ್ಟ್ ಟೆನ್ಸ್ ಫಾರಮ್ ರಿಮೈನ್ಸ್ ಇನ್ ದ ಫಾಸ್ಟ್ ಟೆನ್ಸ್ ಈವನ್ ಇನ್ ದ ರಿಪೋರ್ಟೆಡ್ ಸ್ಪೀಚ್. The universal truths or habitual actions are always in the present tense. ಯೂನಿವರ್ಸಲ್ ಟ್ರೂತ್ಸ್ ಇದ್ದರೆ ಸ್ಟೇಟ್ಮೆಂಟ್ಸು ಅಥವಾ ಡೈರೆಕ್ಟ್ ಸ್ಪೀಚು ಅವನು ಬದಲಾವಣೆ ಆಗಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಉಳ್ಕೊಳ್ತಾರೆ. ದ ಟೀಚರ್ ಸೆಡ್ ಫ್ರಾಕ್ಸ್ ಆರ್ ಆಂಪಿಬಿಯನ್ಸ್. ಟೀಚರ್ ಸೆಡ್ ದ್ಯಾಟ್ ಫ್ರಾಕ್ಸ್ ವೇರ್ ಆಂಪಿಬಿಯನ್ಸ್ ಅಂತ ಹೇಳಿದರೆ ಏನಾಗುತ್ತೆ? ದ ಟೀಚರ್ ಸೆಡ್ ದ್ಯಾಟ್ ಫ್ರಾಕ್ಸ್ ಆರ್ ಆಂಪಿಬಿಯನ್ಸ್ ಟೆನ್ಸಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಅದೇನಾದರೂ ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೀನಿಂಗಲ್ಲಿ ವ್ಯತ್ಯಾಸ ಏನಾಗುತ್ತೆ? ದ ಟೀಚರ್ ಸೆಡ್ ದ್ಯಾಟ್ ಫ್ರಾಕ್ಸ್ ಆರ್ ಆಂಪಿಬಿಯನ್ಸ್. ಫ್ರಾಕ್ಸು ಆಂಪಿಬಿಯನ್ಸ್ ಭೂಮಿ ಮೇಲೂ ವಾಸವಾಗಿದ್ದಾವೆ, ನೀರಿನ ಮೇಲೂ ವಾಸವಾಗಿದ್ದಾವೆ ಅಂತ ಅರ್ಥ ಕೊಡ್ತಾರೆ. ಅದೇನಾದರೂ ವೆರ್ಬ್ ಆಂಪಿಬಿಯನ್ಸ್ ಅಂದರೆ ಹಿಂದೆ ಆಗಿದ್ದು ಈಗ ಆಗಿಲ್ಲ ಅಂತ ತಪ್ಪು ಅರ್ಥ ಕೊಡುತ್ತೆ. ಸೊ ಯೂನಿವರ್ಸಲ್ ಟ್ರೂತ್ಸ್ ಆರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್, they do not change their form, they remain in the simple present tense even though the reporting verb is in the past tense. ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇದ್ರೂ ಅವು ತಮ್ಮ ಫಾರ್ಮನ್ನು ಪ್ರೆಸೆಂಟ್ ಟೆನ್ಸ್ ಫಾರ್ಮನ್ನು ಹಾಗೆ ಉಳಿಸ್ಕೊಳ್ತಾರೆ. ದ ಟೀಚರ್ ಸೆಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ದ ಟೀಚರ್ ಸೆಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಭೂಮಿ ಸೂರ್ಯನ ಸುತ್ತುತ್ತೆ. ದ ಟೀಚರ್ ಸೆಟ್ ಮೂವ್ಸ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್, ಅದು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗಲ್ಲ. ದ ಟೀಚರ್ ಸೆಟ್ ದ್ಯಾಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಪ್ರಸಾದ್ ಸೆಟ್ I play tennis every day. It is an habitual action. ದಿನನಿತ್ಯ ಆಗೋದು. ಪ್ರಸಾದ್ ಸೆಡ್ ದ್ಯಾಟ್ he plays tennis every day. Diana said computers make office work easy. Diana said that computers make office work easy. Made ಅಂತ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗಲ್ಲ. It is an habitual action. If the reporting verb is in the present tense or future tense, there is no change in the reported speech. ಇದುವರೆಗೂ ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲಿರೋದನ್ನು ನೋಡಿ. ಮಾಲಾ ಸೆಡ್ ಅಂತ. ಈಗ ಮಾಲಾ ಸೇಸ್ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ಬಿಟ್ರೆ ಏನಾಗುತ್ತೆ? ಯಾವುದೇ ಬದಲಾವಣೆಗಳಾಗಲ್ಲ. ಫ್ಯೂಚರ್ ಟೆನ್ಸಲ್ಲಿದ್ದರೆ ಆಗಲೂ ಬದಲಾವಣೆ ಆಗಲ್ಲ. ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲಿದ್ದರೆ ಮಾತ್ರ ಡೈರೆಕ್ಟ್ ಸ್ಪೀಚಿನ ವರ್ಬು ಬದಲಾವಣೆ ಆಗುತ್ತೆ. If the reporting verb is in present tense or in future tense, there will not be any change in the verb in the direct speech. Verb in the direct speech. Mala says, Sudha is an active lady. Mala says that Sudha is an active lady. Is ಇದ್ದಿದ್ದು ವಾಸ್ ಆಗಿ ಬದಲಾವಣೆ ಆಗಲ್ಲ, ಯಾಕಂದರೆ ರಿಪೋರ್ಟಿಂಗ್ ವರ್ಬ್ is in present tense. Kiran says I am going to the market. Kiran says he is going to the market. Not was going to the market. Shashi will say, modal auxiliary ಇರೋದು ಫ್ಯೂಚರ್ ಟೆನ್ಸ್. Shashi will say, I have lost a good friend. Shashi will say that he has lost a good friend. ಯಾವ ಲಾಸ್ಟ್ ಐ ಇರೋದ್ರಿಂದ ಐ ಯಾವ ಇಲ್ಲಿ ಐ ಈ ಆಗಿ ಬದಲಾವಣೆ ಆಗಿರೋದ್ರಿಂದ ಈ has lost a good friend. Sachin will say, I am playing for the country. Sachin says that he is playing for the country. ಚೇಂಜಸ್ಸು ಏನೋ ಆಗುತ್ತೆ.
ಸೊ ಚೇಂಜಸ್ ಇನ್ ಎಕ್ಸ್ಪ್ರೆಷನ್ ಆಫ್ ಟೈಮ್ ಆ್ಯಂಡ್ ಪ್ಲೇಸ್. ನಾವು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಟೈಮ್ ಎಕ್ಸ್ಪ್ರೆಷನ್ಸು ಮತ್ತು ಪ್ಲೇಸ್ ಎಕ್ಸ್ಪ್ರೆಷನ್ಸಲ್ಲಿ ಬದಲಾವಣೆಗಳಾಗ್ತವೆ. ದೇರ್ ಆರ್ ಚೇಂಜಸ್ ಇನ್ ಎಕ್ಸ್ಪ್ರೆಷನ್ಸ್ ಆಫ್ ಟೈಮ್ ಆ್ಯಂಡ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ದ ಕ್ಲರ್ಕ್ ಸೆಡ್, ಐ ಡಿಸ್ಪ್ಯಾಚ್ಡ್ ದ ಗೂಡ್ಸ್ ಎಸ್ಟರ್ಡೇ. ಐ ಡಿಸ್ಪ್ಯಾಚ್ಡ್ ದ ಗೂಡ್ಸ್ ಎಸ್ಟರ್ಡೇ. ಟೈಮು ಮತ್ತು ಪ್ಲೇಸು. ದ ಕ್ಲರ್ಕ್ ಸೆಡ್ ದ್ಯಾಟ್ ಐ ಈಸ್ ಚೇಂಜ್ಡ್ ಇಂಟು ಈ ಥರ್ಡ್ ಪರ್ಸನ್. ಈ ಡಿಸ್ಪ್ಯಾಚ್ಡ್ ಫಾಸ್ಟ್ ಟೆನ್ಸ್ ಹ್ಯಾಡ್ ಡಿಸ್ಪ್ಯಾಚ್ ದ ಗೂಡ್ಸ್. ಎಸ್ಟರ್ಡೇ ಇದ್ದಿದ್ದು ದ ಡೇ ಬಿಫೋರ್, ಒಂದು ದಿವಸ ಮುಂಚೆ, ಹಿಂದಿನ ದಿವಸ ದ ಡೇ ಬಿಫೋರ್. ಹೀಗೆ ಬದಲಾವಣೆಗಳಾಗ್ತಾವೆ. ನೋಡೋಣ ಆ ರೀತಿಯ ಬದಲಾವಣೆ ಆಗ್ತಕ್ಕಂಥ ವರ್ಡ್ಸಿನ ಲಿಸ್ಟ್ ಈಸ್ ಗಿವನ್. ನೋಡಿ, ದಿಸ್ ಈವ್ನಿಂಗ್ ಅಂತ ಇದ್ದರೆ ದ್ಯಾಟ್ ಈವ್ನಿಂಗ್. ಡೈರೆಕ್ಟ್ ಸ್ಪೀಚಲ್ಲಿ ದಿಸ್ ಈವ್ನಿಂಗ್ ಈಸ್ ಇದ್ದರೆ ಇಟ್ ಈಸ್ ಚೇಂಜ್ ಇಂಟು ದ್ಯಾಟ್ ಈವ್ನಿಂಗ್. ಟುಡೇ ಅಥವಾ ದಿಸ್ ಡೇ ಇದ್ದರೆ ಟುಡೇ ಅಥವಾ ದ್ಯಾಟ್ ಡೇ. ಟು ನೈಟ್ ಇದ್ದರೆ ದ್ಯಾಟ್ ನೈಟ್. ನೌ ಇದ್ದರೆ ದೆನ್. ಎ ವೀಕ್ ಎಗೋ, ಎ ವೀಕ್ ಬಿಫೋರ್. ಲಾಸ್ಟ್ ವೀಕೆಂಡ್, ಲಾಸ್ಟ್ ವೀಕೆಂಡ್. ನೆಕ್ಸ್ಟ್ ವೀಕು ಅಥವಾ ಫಾಲೋಯಿಂಗ್ ವೀಕ್. ಚೇಂಜಸ್ ಇನ್ ಎಕ್ಸ್ಪ್ರೆಷನ್ಸ್ ಆಫ್ ಟೈಮ್ ಆ್ಯಂಡ್ ಪ್ಲೇಸ್. ಈಗ ನಾವು ಮುಂದುವರೆದಿರೋದು. ಟುಮಾರೋ ಇದ್ದರೆ ದ ನೆಕ್ಸ್ಟ್ ಡೇ, ಫಾಲೋಯಿಂಗ್ ಡೇ. ಎಗೋ ಇದ್ದರೆ ಬಿಫೋರ್. ಎಸ್ಟರ್ಡೇ ದ ಪ್ರೀವಿಯಸ್ ಡೇ, ದ ಡೇ ಬಿಫೋರ್. ನೆಕ್ಸ್ಟ್ ಡೇ ದ ಫಾಲೋಯಿಂಗ್ ಡೇ. ಇಯರ್ ಮೀನ್ಸ್ ದೇರ. ದಿಸ್ ಇದ್ದರೆ ದ್ಯಾಟ್, ದೀಸ್ ಇದ್ದರೆ ದೋಸ್. ಡೈರೆಕ್ಟ್ ಸ್ಪೀಚಲ್ಲಿ ಈ ರೀತಿ ವರ್ಕ್ಸು, ರಿಪೋರ್ಟೆಡ್ ಸ್ಪೀಚಲ್ಲಿ ಈ ರೀತಿ ಅಥವಾ ಇಂಡೈರೆಕ್ಟ್ ಸ್ಪೀಚಲ್ಲಿ ಬದಲಾವಣೆಗಳು ಆಗ್ತಾವೆ. ದೇ ಆರ್ ದ ಎಕ್ಸ್ಪ್ರೆಷನ್ಸ್ ಆಫ್ ಟೈಮ್ ಆ್ಯಂಡ್ ಪ್ಲೇಸ್. ಟೈಮು ಮತ್ತು ಪ್ಲೇಸನ್ನು ತೋರಿಸ್ತಕ್ಕಂಥ ಇದು. ಇದರ ಮೇಲೆ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಈ ಎಕ್ಸ್ಪ್ರೆಷನ್ಸನ್ನು ಗುರುತಿಸಿ ಚೇಂಜ್ ಮಾಡೋದು. ಚೇಂಜ್ ಆಫ್ ಎ ಪರ್ಸನ್. ಇನ್ನು ಪರ್ಸನ್ಸಲ್ಲಿ ಏನೇನು ಚೇಂಜ್ ಆಗುತ್ತೆ? ಫಸ್ಟ್ ಪರ್ಸನ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಆ್ಯಂಡ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಆರ್ ಯೂಶುವಲಿ ಚೇಂಜ್ ಟು ದ ಥರ್ಡ್ ಪರ್ಸನ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್. ಐ, ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್. ಆ್ಯಂಡ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಆರ್ ಯೂಶುವಲಿ ಚೇಂಜ್ ಟು ದ ಥರ್ಡ್ ಪರ್ಸನ್. ಸಾಮಾನ್ಯವಾಗಿ ಥರ್ಡ್ ಪರ್ಸನ್ಗೆ ಚೇಂಜ್ ಆಗುತ್ತೆ. ಬಟ್ ದ ಚೇಂಜ್ ಟು ಬಿ ಮೇಡ್ ಡಿಪೆಂಡ್ಸ್ ಅಪಾನ್ ಹೂ ಈಸ್ ರಿಪೋರ್ಟಿಂಗ್ ಟು ಹೋಮ್. ಆದರೆ ಚೇಂಜ್ ಆದ್ರ ಮೇಲಪ್ಪ ಯಾರು ಯಾರಿಗೆ ರಿಪೋರ್ಟ್ ಮಾಡ್ತಿದ್ದಾರೆ. ಲುಕ್ ಅಟ್ ದಿ ಎಕ್ಸಾಂಪಲ್. ಐ ಆಮ್ ನಾಟ್ ಫೀಲಿಂಗ್ ವೆಲ್. ಇಟ್ ಈಸ್ ಎ ಸೆಂಟೆನ್ಸ್. ಐ ಆಮ್ ನಾಟ್ ಫೀಲಿಂಗ್ ವೆಲ್. ನನಗೆ ಆರೋಗ್ಯ ಚೆನ್ನಾಗಿಲ್ಲ. ಮೇ ಬಿಕಮ್ ಎನಿ ಆಫ್ ದ ಫಾಲೋಯಿಂಗ್ ಡಿಪೆಂಡಿಂಗ್ ಆನ್ ಹೂ ಈಸ್ ರಿಪೋರ್ಟಿಂಗ್ ಟು ಹೋಮ್. ಈ ಸೆಂಟೆನ್ಸನ್ನು ಯಾರು ಯಾರಿಗೆ ರಿಪೋರ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಅದರ ರಿಪೋರ್ಟೆಡ್ ಫಾರ್ಮು ಚೇಂಜ್ ಆಗುತ್ತೆ. ಈ ಸೆಡ್ ದ್ಯಾಟ್ ಈ ವಾಸ್ ನಾಟ್ ಫೀಲಿಂಗ್ ವೆಲ್. ಈ ಸೆಡ್ ದ್ಯಾಟ್ ಈ ವಾಸ್ ನಾಟ್ ಫೀಲಿಂಗ್ ವೆಲ್. ಈ ಸೆಡ್ ಏನು ಹೇಳ್ದ? ಐ ಅನ್ನೋದು ಹಿ, ಅವನೇ. ಯಾಮ್ ವಾಸ್ ನಾಟ್ ಫೀಲಿಂಗ್ ವೆಲ್. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಅವನು ಹೇಳ್ದ. ಅವನಿಗೆ ಅವನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ದ. ಈ ಸೆಡ್ ದ್ಯಾಟ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಈ ಸೆಡ್ ದ್ಯಾಟ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಅವನು ಹೇಳ್ದ ನನಗೆ ಆರೋಗ್ಯ ಸರಿ ಇಲ್ಲ ಅಂತ. ಯು ಸೆಡ್ ದ್ಯಾಟ್ ಯು ಆರ್ ನಾಟ್ ಫೀಲಿಂಗ್ ವೆಲ್. ನೀನು ಹೇಳಿದೆ ನಿನ್ನ ಆರೋಗ್ಯ ಸರಿ ಇಲ್ಲ ಅಂತ. ನೋಟ್ ದ ಚೇಂಜ್ ಆಫ್ ಎ ಪರ್ಸನ್ ಇನ್ ದಿ ಸೆಂಟೆನ್ಸಸ್ ಅಕಾರ್ಡಿಂಗ್ ಟು ದ ಪರ್ಸನ್ ರಿಪೋರ್ಟಿಂಗ್. ಪರ್ಸನ್ ಯಾರು ರಿಪೋರ್ಟ್ ಮಾಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ರಿಪೋರ್ಟಿಂಗು ಪರ್ಸನ್ ಚೇಂಜ್ ಆಗುತ್ತೆ. ಜತಿನ್ ಸೆಟ್ ಟು ಮೀ. ಜತಿನ್ ಅನ್ನೋನು ನನಗೆ ಹೇಳ್ದ ಏನು? ಯು ಆರ್ ಗೆಟಿಂಗ್ ಬೆಟರ್. ಯು ಆರ್ ಗೆಟಿಂಗ್ ಬೆಟರ್. ಈಫ್ ಐ ಆಮ್ ರಿಪೋರ್ಟಿಂಗ್ ಟು ಎ ಥರ್ಡ್ ಪರ್ಸನ್. ಜತಿನ್ ನನಗೆ ಹೇಳ್ದ, ನಾನು ಇನ್ನೊಬ್ಬನಿಗೆ ಹೇಳಿದ್ರೆ ಈಫ್ ಐ ಆಮ್ ರಿಪೋರ್ಟಿಂಗ್ ದ ಸೇಮ್ ಥಿಂಗ್ ಟು ಎ ಥರ್ಡ್ ಪರ್ಸನ್ ಏನು ಹೇಳ್ಬೋದು? ಜತಿನ್ ಟೋಲ್ಡ್ ಮೀ ದ್ಯಾಟ್ ಐ ವಾಸ್ ಗೆಟಿಂಗ್ ಬೆಟರ್. ಜತಿನ್ ಟೋಲ್ಡ್ ಮೀ. ಜತಿನ್ ನನಗೆ ಹೇಳ್ದ. ಟೋಲ್ಡ್ ನೋಡಿ, ಸೆಡ್ ಇದ್ದಿದ್ದು ಟೋಲ್ಡ್. ಯಾರಿಗೆ? ಟು ಮೀ. ಟೋಲ್ಡ್ ಮೀ ದ್ಯಾಟ್ ಕಂಜಂಕ್ಷನ್. ಯು ಅಂದರೆ ಯಾರು? ಹೈ. ಅದಕ್ಕೆ ಹೈ. ಆರ್ ಇದ್ದಿದ್ದು ಫಾಸ್ಟ್ ಟೆನ್ಸ್ ವಾಸ್. ಗೆಟಿಂಗ್ ಬೆಟರ್. ಈ ಜತಿನ್ ಈಸ್ ರಿಪೋರ್ಟಿಂಗ್ ಟು ಎ ಥರ್ಡ್ ಪರ್ಸನ್. ಜತಿನೇ ಥರ್ಡ್ ಪರ್ಸನ್ಗೆ ಹೇಳಿದ್ರೆ ನಾನು ಹೇಳಿದೆ ಅವನಿಗೆ ಏನಂತ? ಐ ಟೋಲ್ಡ್ ಹಿಮ್ ದ್ಯಾಟ್ ಈ ವಾಸ್ ಗೆಟಿಂಗ್ ಬೆಟರ್. ಐ ಟೋಲ್ಡ್ ಹಿಮ್ ಈ ವಾಸ್ ಗೆಟಿಂಗ್ ಬೆಟರ್. ಈಫ್ ಐ ಆಮ್ ರಿಮೈಂಡಿಂಗ್ ಜತಿನ್. ನಾನು ಜತಿನಿಗೆ ನೀನೇ ಹೇಳಿದ್ದು ಅಂತ ರಿಮೈಂಡ್ ಮಾಡ್ತಾಯಿದ್ದಾರೆ, ನೆನಪು ಮಾಡ್ತಾಯಿದ್ದೆ. ಯು ಟೋಲ್ಡ್ ಮಿ ದ್ಯಾಟ್ ಐ ವಾಸ್ ಗೆಟಿಂಗ್ ಬೆಟರ್. ನೀನೇ ಹೇಳಿದ್ದೆ ನಾನು ಚೆನ್ನಾಗಿ ಆಗ್ತಿದ್ದೀನಿ ಅಂತ. ಈಫ್ ಜತಿನ್ ಈಸ್ ರಿಮೈಂಡಿಂಗ್ ಬಿ. ಜತಿನ್ ನನಗೆ ನೆನಪು ಮಾಡೋದಾದರೆ ಐ ಟೋಲ್ಡ್ ಯು ದ್ಯಾಟ್ ಯು ಆರ್ ಗೆಟಿಂಗ್ ಬೆಟರ್.
ನಾನು ನಿನಗೆ ಹೇಳಿದೆ, ಐ ಟೋಲ್ಡ್ ಯು ದ್ಯಾಟ್ ಯು ಆರ್ ಗೆಟಿಂಗ್ ಬೆಟರ್. ಹಾಗಾಗಿ ರಿಪೋರ್ಟಿಂಗ್ ವರ್ಬು ಯಾರು ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕೆಲವು ಚೇಂಜ್ ಆಗುತ್ತೆ. ಲೆಟ್ ಅಸ್ ಸಿ ದ ಚೇಂಜಸ್ ಇನ್ ಪ್ರೊನೌನ್ಸ್. ಡೈರೆಕ್ಟ್ ಸ್ಪೀಚಲ್ಲಿ ಐ ಇರೋದು ಐ ಮೇ ರೆಫರ್ ಟು ದಿ ಮ್ಯಾಸ್ಕ್ಯುಲೈನ್ ಆರ್ ಫೆಮಿನೈನ್ ಜೆಂಡರ್. ಸೊ ಇಟ್ ಈಸ್ ಚೇಂಜ್ ಇನ್ ಟು ಇ ಆರ್ ಸಿ. ಯು, he, she, they in direct speech. We refers to they, plural. Our, their, my, is, or her, possessives. Ourselves, themselves. This or it refers to that. Now questions of confirmation. Let us come to change the questions into reported speech. Questions that begin with a verb and require yes no answer are called confirmation questions ಅಥವಾ yes or no type questions, changing the interrogative sentences or yes or no type questions into indirect speech. Questions that begin with a verb and requires yes no answer are called confirmation questions. For reporting these questions, the word whether or if is added. ಇದು ಕಂಜಂಕ್ಷನ್. ಎಸ್ ಆರ್ ನೋ ಟೈಪ್ ಕ್ವೆಶನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಲಿಕ್ಕೆ ವಿ ನೀಡ್ ಎ ಕಂಜಂಕ್ಷನ್. ಅಸರ್ಟಿವ್ ಸೆಂಟೆನ್ಸಸಲ್ಲಿ ದ ಕಂಜಂಕ್ಷನ್ ದ್ಯಾಟ್ ವಿ ಯೂಸ್ಡ್, ದ್ಯಾಟನ್ನು ಕಂಜಂಕ್ಷನ್ ಯೂಸ್ ಮಾಡಿದೆ. ಎಸ್ ಆರ್ ನೋ ಟೈಪ್ ಕ್ವೆಶನಿಗೆ ಬಂದಾಗ ವೆದರ್ ಆರ್ ಈಪ್ ಈಸ್ ದ ಕಂಜಂಕ್ಷನ್ ದ್ಯಾಟ್ ಈಸ್ ಆ್ಯಡೆಡ್. ಸೆಂಟೆನ್ಸಿನ ಟೈಪನ್ನು ಐಡೆಂಟಿಫೈ ಮಾಡ್ಕೋಬೇಕು, ಅದಕ್ಕೆ ಶೂಟಬಲ್ ಆಗಿರ್ತಕ್ಕಂಥ ಕಂಜಂಕ್ಷನ್ ಈಸ್ ಟು ಬಿ ಯೂಸ್ಡ್. ದ ಕಸ್ಟಮರ್ ಆಸ್ಟ್, ಕಸ್ಟಮರ್ ಕೇಳ್ದ ಏನಂತ, ಕ್ಯಾನ್ ಯು ಡೆಲಿವರ್ ದ ಗೂಡ್ಸ್ ವಿದಿನ್ 8 days? ಕ್ಯಾನ್ ಯು ಡೆಲಿವರ್ ದ ಗೂಡ್ಸ್ ವಿದಿನ್ 8 days? 8 ದಿವಸದೊಳಗಡೆ ಗೂಡ್ಸನ್ನು ಡೆಲಿವರಿ ಮಾಡೋಕ್ಕಾಗುತ್ತಾ? ಕಸ್ಟಮರ್ ಆಸ್ಟ್. ಈಗ ದ ಕಸ್ಟಮರ್ ಆಸ್ಟ್ ಕ್ಯಾನ್ ಯು ಡೆಲಿವರ್ ದ ಗೂಡ್ಸ್ ವಿದಿನ್ 8 days? ನೋಡಿ, ಇದು ಕನ್ಫರ್ಮೇಷನ್ ಕ್ವಶನು, ಎಸ್ ಆರ್ ನೋ ಟೈಪ್ ಕ್ವಶನ್. ಕಂಜಂಕ್ಷನ್ ಏನಿದೆ, ದ ಕಸ್ಟಮರ್ ಆಸ್ಟ್ ವೆದರ್. ಯು ಅಂದರೆ ಯಾರು? ವಿ, ನಮಗೆ ಕೇಳಿದ್ದು. ಕುಡ್, ಕೆನ್ ಈಸ್ ಚೇಂಜ್ ಇನ್ ಟು ಕುಡ್, past tense. Whether we could deliver the goods within 8 days. ನೋಡಿ, ಕ್ವಶನ್ನು ಈಸ್ ಚೇಂಜ್ ಇನ್ ಟು ಎ ಸ್ಟೇಟ್ಮೆಂಟ್. ಕ್ವಶನನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಚೇಂಜ್ ಮಾಡಿದರೆ ಅದು ಸ್ಟೇಟ್ಮೆಂಟ್ ಆಗಿ ಕೊನೆಗೊಳ್ಳುತ್ತೆ. ಮದನ್ ಸೆಟ್ ಟು ಅನಿಲ್. ಕೊಡ್ತೀವಿ ಅನದರ್ ಸೆಂಟೆನ್ಸ್. ಮದರ್ ಸೆಟ್ ಟು ಅನಿಲ್. ಮದನು ಅನಿಲ್ಗೆ ಹೇಳ್ದ, ಆರ್ ಯು ಫ್ರೀ ಟುಮಾರೋ? ಆರ್ ಯು ಫ್ರೀ ಟುಮಾರೋ? ನಾಳೆ ಏನು ಕೆಲಸ ಇಲ್ಲ ತಾನೇ ನಿನಗೆ? ನೋಡಿ, ಇಲ್ಲಿ ಮದರ್ ಆಸ್ಟ್ ಅನಿಲ್, ಕಂಜಂಕ್ಷನ್ನು ವೆದರ್ ಅಥವಾ ಈಫ. ವೆದರ್ ಆರ್ ಈಫ. ಈ, ಯು ಅಂದರೆ ಸಬ್ಜೆಕ್ಟು, ಥರ್ಡ್ ಪರ್ಸನ್ನು. ಹಿ, ವಿ ಸಾ ದ ಪ್ರೊನೌನ್ಸ್ ಚೇಂಜ್ ಆಗೋದು. ಯು ಈಸ್ ಚೇಂಜ್ ಇನ್ ಟು ಹಿ. ಆರು ಹೆಲ್ಪಿಂಗ್ ವರ್ಬು, ಫಾಸ್ಟ್ ಟೆನ್ಸ್ ವಾಸ್. ಫ್ರೀ ಟುಮಾರೋ ಟೈಮ್ ಎಕ್ಸ್ಪ್ರೆಷನ್ನು, ದ ನೆಕ್ಸ್ಟ್ ಡೇ, ಟುಮಾರೋ. ಮದನ್ ಆಸ್ಟ್ ಅನಿಲ್ ವೆದರ್ ಈ ವಾಸ್ ಫ್ರೀ ದ ನೆಕ್ಸ್ಟ್ ಡೇ. ಮೀರಾ ಸೆಟ್ ಟು ಅವರ್ ಟೀಚರ್. ಮೀರಾ ಸೆಟ್ ಟು ಅವರ್ ಟೀಚರ್. ಮೀರಾ ಅವಳ ಟೀಚರಿಗೆ ಹೇಳಿದೆ, ಏನು ಮೇಡಮ್, ಕೆನ್ ಐ ಸಬ್ಮಿಟ್ ದ ಅಸೈನ್ಮೆಂಟ್ ನೆಕ್ಸ್ಟ್ ವೀಕ್? ನಾನು ಅಸೈನ್ಮೆಂಟನ್ನು ನೆಕ್ಸ್ಟ್ ವೀಕ್ ಕೊಡ್ಬೋದಾ? ಎಸ್ ಆರ್ ನೋ ಟೈಪ್ ಕ್ವೆಶನ. ಮೀರಾ ಎನ್ಕ್ವೈರ್ಡ್. ನೋಡಿ, ರಿಪೋರ್ಟಿಂಗ್ ವರ್ಬು ಎನ್ಕ್ವೈರ್ಡ್ ಆರ್ ಟೀಚರ್. ಎನ್ಕ್ವೈರ್ಡ್ ಆರ್ ಟೀಚರ್. ಕಂಜಂಕ್ಷನ್ನು ವೆದರ್ ಅಥವಾ ಈಫ್. ವೆದರ್ ಸಿ, ಕೆನ್ ಐ ಅನ್ನೋದು ಫಸ್ಟ್ ಪರ್ಸನ್, ಚೇಂಜ್ ಇನ್ ಟು ಥರ್ಡ್ ಪರ್ಸನ್. ಸಿ, ವೆದರ್ ಸಿ. ಕೆನ್ ಹೆಲ್ಪಿಂಗ್ ವರ್ಬು, ಚೇಂಜ್ ಇನ್ ಟು ಕುಡ್. ವೆದರ್ ಸಿ ಕುಡ್ ಸಬ್ಮಿಟ್ ದ ಅಸೈನ್ಮೆಂಟ್ ನೆಕ್ಸ್ಟ್ ವೀಕಿಗೆ ಬದಲಾಗಿ ದ ಫಾಲೋಯಿಂಗ್ ವೀಕ್. ಮೀರಾ ಎನ್ಕ್ವೈರ್ಡ್ ಆರ್ ಟೀಚರ್ ವೆದರ್ ಸಿ ಕುಡ್ ಸಬ್ಮಿಟ್ ದ ಅಸೈನ್ಮೆಂಟ್ ದ ಫಾಲೋಯಿಂಗ್ ವೀಕ್. ಮೈ ಫ್ರೆಂಡ್ ಸೆಟ್ ಟು ಮೀ. ನನ್ನ ಫ್ರೆಂಡು ನನಗೆ ಕೇಳ್ದ, ಡೂ ಯು ಲೈಕ್ ಫಿಲಮ್ಸ್? ಎಸ್ ಆರ್ ನೋ ಟೈಪ್ ಕ್ವೆಶನ್. ಮೈ ಫ್ರೆಂಡ್ ಆಸ್ಟ್ ಮೀ ವೆದರ್ ಐ ಲೈಕ್ಡ್ ಫಿಲಮ್ಸ್. ಇದು ಡೂ ಫಾರಮ್ದು. ವೆದರ್ ಡೂ ಯು ಲೈಕ್ ಫಿಲಮ್ಸ್, ಲೈಕ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಫಾರಮ್, ಫಾಸ್ಟ್ ಟೆನ್ಸ್ಗೆ ಚೇಂಜ್ ಆಗಿದೆ. ಸೊ ಕ್ವಶನ್ಸು, ಕಂಜಂಕ್ಷನ್ಸು ನಾವು ಬಳಸೋದು ಯಾವುದು? ಎಸ್ ಆರ್ ನೋ ಟೈಪಿನ ಕ್ವಶನ್ಸಿಗೆ ವೆದರ್ ಅಥವಾ ಈಫ್. ಪ್ರೊನೌನ್ಸು ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್ನಲ್ಲಿರ್ತಕ್ಕಂಥ ಪ್ರೊನೌನ್ಸ್ ಆರ್ ಚೇಂಜ್ ಇನ್ ಟು ಥರ್ಡ್ ಪರ್ಸನ್ಸ್. ದ ಕ್ವಶನ್ ಗೆಟ್ಸ್ ಚೇಂಜ್ ಇನ್ ಟು ಎನ್ ಅಸರ್ಟಿವ್ ಸೆಂಟೆನ್ಸ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಕ್ವಶನ್ ಇರೋದು ಕ್ವಶನ್ ಮಾರ್ಕ್ ಹೋಗುತ್ತೆ, ಇನ್ವರ್ಟೆಡ್ ಕಾಮರ್ಸ್ ಹೋಗುತ್ತೆ, ಕ್ವಶನ್ನು ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಆಗುತ್ತೆ. ದ ವರ್ಬು ಕ್ವಶನ್ಸಲ್ಲಿ ಬಿ, ಹ್ಯಾವ್ ಅಥವಾ ಮೊಡಲ್ಸ್ ಆ್ಯಂಡ್ ದ ಸಬ್ಜೆಕ್ಟ್ ಇಂಟರ್ಚೇಂಜ್ ದರ್ ಪೊಸಿಷನ್ಸ್.
ಬಿ ಫಾರಮ್ ವರ್ಬ್ಸು ಯಾವ ಮೊಡಲ್ಸು ಕ್ವಶನ್ನಲ್ಲಿ ಬಿ ಫಾರಮ್ ವರ್ಬು ಯಾವ ಫಾರಮು ಅಥವಾ ಮೊಡಲ್ ಆಕ್ಸಿಲರಿ ಫಸ್ಟ್ ಇರೋದು, ಅದರ ನಂತರ ಸಬ್ಜೆಕ್ಟ್ ಬಂದಿರುತ್ತೆ. ಹಾಗಾಗಿ ಡೈರೆಕ್ಟ್ ಸ್ಪೀಚಲ್ಲಿ ವರ್ಡ್ ಆರ್ಡರು ಬಿ ಫಾರಮ್ ಯಾವ ಫಾರಮ್ ಆರ್ ಮೊಡಲ್ ಆಕ್ಸಿಲರಿ ಫಾಲೋಡ್ ಬೈ ದ ಸಬ್ಜೆಕ್ಟ್ ಇರುತ್ತೆ. ಅದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾವಣೆ ಮಾಡಿದಾಗ ಏನಾಗುತ್ತೆ, ಸಬ್ಜೆಕ್ಟ್ ಈಸ್ ಫಾಲೋಡ್ ಬೈ ದಿ ವರ್ಬ್. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ ಅಸರ್ಟಿವ್ ಸೆಂಟೆನ್ಸ್ ಥರ, ಆಮೇಲೆ ಹೆಲ್ಪಿಂಗ್ ವರ್ಬ್ಸು ಅದರ ಫಾಸ್ಟ್ ಟೆನ್ಸ್ ಫಾರಮಲ್ಲಿ ಸೂಟಬಲ್ ಫಾರಮಲ್ಲಿ ಬರುತ್ತೆ. ಕ್ವಶನ್ ಈಸ್ ಚೇಂಜ್ ಇಂಟು ಎನ್ ಅಸರ್ಟಿವ್ ಸೆಂಟೆನ್ಸ್. ಇಫ್ ಎ ಕ್ವಶನ್ ಬಿಗಿನ್ಸ್ ವಿತ್ ಡೂ ಫಾರಮ್ ವಿ omit the do ಫಾರಮ್ ಆ್ಯಂಡ್ ಚೇಂಜ್ ದ ಮೈನ್ ವರ್ಬ್ ಇಂಟು ಫಾಸ್ಟ್ ಟೆನ್ಸ್. ಡೂ ಫಾರಮಿಂದ ಕ್ವಶನ್ ಪ್ರಾರಂಭವಾಗಿದ್ದರೆ ನಾವು ಡೂ ಫಾರಮನ್ನು ತೆಗೆದಾಕಿ ಅದರ ಫಾಸ್ಟ್ ಟೆನ್ಸ್ ಫಾರಮ್ ಮೈನ್ ವರ್ಬಿನ ಫಾಸ್ಟ್ ಟೆನ್ಸ್ ಫಾರಮನ್ನು ಉಳಿಸ್ಕೊಡ್ತೀವಿ. ಲುಕ್ ಅಟ್ ದಿ ಎಕ್ಸಾಂಪಲ್. ಪೀಟರ್ ಸೆಡ್ ಟು ರೀಟಾ, ಪೀಟರ್ ಸೆಡ್ ಟು ರೀಟಾ, ಡೂ ಯು ಲೈಕ್ ಮೈ ನ್ಯೂ ಕಾರ್. ಡೂ ಯು ಲೈಕ್ ಮೈ ನ್ಯೂ ಕಾರ್ ಈಸ್ ಎ ಕ್ವಶನ್ ವಿತ್ ಡೂ ಫಾರಮ್ ಹೆಲ್ಪಿಂಗ್ ವರ್ಬ್. ಇಲ್ಲಿ ಪೀಟರ್ ಆಸ್ಟ್ ರೀಟಾ ವೆದರ್ ಕಂಜಂಕ್ಷನ್ ಎಸ್ ಆರ್ ನೋ ಟೈಪ್ ಕ್ವಶನ್ ಆಗಿರೋದು. ಸಿ ಯು ಅನ್ನೋದು ಥರ್ಡ್ ಪರ್ಸನ್, ಸೆಕೆಂಡ್ ಪರ್ಸನ್ ಯು ಈಸ್ ಚೇಂಜ್ ಇಂಟು ಥರ್ಡ್ ಪರ್ಸನ್ ಸಿ. ನೋಡಿ ಡೂ ಲೈಕ್ ವರ್ಬ್, ಈಗ ಡೂ ಅನ್ನು ಡಿಲೀಟ್ ಮಾಡಿದ್ವಿ ರಿಪೋರ್ಟೆಡ್ ಸ್ಪೀಚಲ್ಲಿ. ಲೈಕಿನ ಪಾಸ್ಟ್ ಟೆನ್ಸ್ ಫಾರಮ್ ಈಸ್ ಟೇಕನ್. ವೆದರ್ ಸಿ ಲೈಕ್ಡ್ ಮೈ ಕಾರ್, ಮೈ ಅನ್ನೋದು ಪೊಸೆಸಿವ್ ಈಸ್ ಚೇಂಜ್ ಇಂಟು ಈಸ್ ನ್ಯೂ ಕಾರ್. ಲೈಕ್ಡ್ ಈಸ್ ನ್ಯೂ ಕಾರ್. ಐ ಸೆಡ್ ಟು ರೂಪಾ, ಐ ಸೆಡ್ ಟು ರೂಪಾ, ಆರ್ ಯು ಎ ಮೆಡಿಕಲ್ ಸ್ಟೂಡೆಂಟ್. ನಾವು ರೂಪಾಳನ್ನು ಕೇಳಿದೆ, ಆರ್ ಯು ಎ ಮೆಡಿಕಲ್ ಸ್ಟೂಡೆಂಟ್. ಐ ಆಸ್ಟ್ ರೂಪಾ ವೆದರ್, ಯು ಅನ್ನೋದು ರೂಪಾ ಈಸ್ ಥರ್ಡ್ ಪರ್ಸನ್ ಲೇಡಿ ಫೆಮಿನೈನ್ ಜೆಂಡರ್, ಅದಕ್ಕೆ ಸಿ ಯು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಈಸ್ ಚೇಂಜ್ ಇಂಟು ಥರ್ಡ್ ಪರ್ಸನ್ ಸಿ. ಆರೋ ವಾಸ್ ಎ ಮೆಡಿಕಲ್ ಸ್ಟೂಡೆಂಟ್. ನೋಡಿ ಆರ್ ಯು ಎ ಮೆಡಿಕಲ್ ಸ್ಟೂಡೆಂಟು ಕ್ವಶನ್ನು ಬಿಗಿನ್ಸ್ ವಿತ್ ದಿ ಹೆಲ್ಪಿಂಗ್ ವರ್ಬ್ ಆರ್ ವರ್ಬಿಂದ ಪ್ರಾರಂಭ. ರಿಪೋರ್ಟೆಡ್ ಸ್ಪೀಚಲ್ಲಿ ಈ ಕಂಜಂಕ್ಷನ್ ಆದ ತಕ್ಷಣವೇ ಸಿ ವಾಸ್ ಸಬ್ಜೆಕ್ಟು ಫಾಲೋಡ್ ಬೈ ದ ವರ್ಬ್, ಅವೆರಡು ಬದಲಾವಣೆ ಇಂಟರ್ಚೇಂಜ್ ಆಗುತ್ತೆ. ಶೆಲ್ ಐ ಕ್ವಶನ್ಸ್, ಕ್ವಶನ್ಸ್ ಬಿಗಿನಿಂಗ್ ವಿತ್ ಶೆಲ್ ಐ ಯಾವ ಟೂ ಮೀನಿಂಗ್ಸ್. ದ ಮೀನಿಂಗ್ ಕ್ಯಾನ್ ಬಿ ಸೀನ್ ಫ್ರಮ್ ದ ಕಾಂಟೆಕ್ಸ್ಟ್. ಶೆಲ್ ಐ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ. ದ ಫಾಲೋಯಿಂಗ್ ಸೆಂಟೆನ್ಸಸ್ ಆಫರ್ ಟು ಡೂ ಸಮಥಿಂಗ್. ಶೆಲ್ ಐ ಓಪನ್ ದ ವಿಂಡೋ ಅಂದರೆ ನಾನು ನಿನಗೆ ಸಹಾಯ ಮಾಡಲಾ, ಆಫರ್ ಮಾಡಲಾ ಅಂತ ಕೇಳ್ತೆ, ಏನಾದರೂ ಮಾಡಲಾ. ಶೆಲ್ ಐ ಓಪನ್ ದ ವಿಂಡೋ. ಶೆಲ್ ಐ ಸೆಂಡ್ ಅವರ್ ರೆಪ್ರೆಸೆಂಟೇಟಿವ್ ಟು ಮೀಟ್ ಯು, ನಮ್ಮ ಪ್ರತಿನಿಧಿಯನ್ನು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಕಳಿಸ್ಲಾ. ಶೆಲ್ ಐ ಮೇಕ್ ಎ ಪ್ರಿಂಟ್ಔಟ್ ಆಫ್ ದಿ ಡಾಕ್ಯುಮೆಂಟ್, ನಾನು ಪ್ರಿಂಟ್ಔಟ್ ತೆಗಿಲ್ಲ ಈ ಡಾಕ್ಯುಮೆಂಟ್ದು. ಹಿಯರ್ ಶೆಲ್ ಐ ಆಫರ್ ಟು ಡೂ ಸಮಥಿಂಗ್. ಇನ್ ದಿ ಸೆಂಟೆನ್ಸಸ್ ಶೆಲ್ ಚೇಂಜಸ್ ಟು ಶುಡ್. ಈ ಸೆಂಟೆನ್ಸಸ್ಸಲ್ಲಿ ಶೆಲ್ ಐ ಅನ್ನೋದು ಶೆಲ್ ಶುಡ್ ಆಗಿ ಬದಲಾವಣೆ. ಲೆಟ್ ಅಸ್ ಸಿ ದ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚಸ್ ಆಫ್ ದಿ ಸೆಂಟೆನ್ಸಸ್. ಈ ಆಸ್ಟ್ ವೆದರ್ ಅಥವಾ ಈಫ್ ಈ ಶುಡ್ ಓಪನ್ ದ ವಿಂಡೋ. ಶೆಲ್ ಐ ಓಪನ್ ದ ವಿಂಡೋ, ಈ ಆಸ್ಟ್ ಈಫ್ ಈ ಶುಡ್ ಓಪನ್ ದ ವಿಂಡೋ. ಅವನು ವಿಂಡೋ ಓಪನ್ ಮಾಡಬೇಕಂತ ಕೇಳ್ದ. ದ ಮಾರ್ಕೆಟಿಂಗ್ ಮ್ಯಾನೇಜರ್ ಶೆಲ್ ಐ ಸೆಂಡ್ ಅವರ್ ರೆಪ್ರೆಸೆಂಟೇಟಿವ್ ಟು ಮೀಟ್ ಯು. ನಮ್ಮ ರೆಪ್ರೆಸೆಂಟೇಟಿವನ್ನು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಕಳಿಸ್ಲಾ ಅಂದರೆ ಯಾರು ಕೇಳಿತಾರೆ, ದ ಮಾರ್ಕೆಟಿಂಗ್ ಮ್ಯಾನೇಜರ್ ಆಸ್ಟ್ ದ ಕಸ್ಟಮರನ್ನು ಕೇಳ್ದ. ವೆದರ್ ಅಥವಾ ಈಫ್ ಈ ಶುಡ್ ಶೆಲ್ ಅನ್ನೋದು ಶುಡ್ ಸೆಂಡ್ ದ ರೆಪ್ರೆಸೆಂಟೇಟಿವ್ ಟು ಮೀಟ್. ಶೆಲ್ ಐ ಮೇಕ್ ಎ ಪ್ರಿಂಟ್ಔಟ್ ಆಫ್ ದಿ ಡಾಕ್ಯುಮೆಂಟ್. ದ ಸೆಕ್ರೆಟರಿ ಆಸ್ಟ್, ಸೆಕ್ರೆಟರಿ ಕೇಳ್ತಾನೆ ಆಫೀಸರನ್ನು. ಈಫ್ ಸಿ ಅಥವಾ ವೆದರ್ ಸಿ ಶುಡ್ ಮೇಕ್ ದ ಪ್ರಿಂಟ್ಔಟ್ ಆಫ್ ದಿ ಡಾಕ್ಯುಮೆಂಟ್. ಶೆಲ್ ಇದ್ದಿದ್ದು ಶುಡ್. ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಡಿಕೇಟ್ ಅನ್ಸರ್ಟನ್ಟಿ ಆರ್ ಅಂಡ್ ಡೌಟ್ ಇಫ್ ಸಮಥಿಂಗ್ ವಿಲ್ ಗೆಟ್ ಡನ್. ಶೆಲ್ ಐ ಇದರಿಂದನೇ ಕ್ವಶನ್ ಮಾಡಿದರೆ ಶೆಲ್ ಐ ಎವರ್ ಗೆಟ್ ದಿಸ್ ರಿಪೋರ್ಟ್ ಡನ್ ಆನ್ ಟೈಮ್. ಡೌಟ್ ಅಥವಾ ಅನ್ಸರ್ಟಿಯಿಂದ ತೋರಿಸುತ್ತೆ. ಅಲ್ಲಿ ಆಫರ್ ಮಾಡೋದನ್ನು ಕೇಳಿದ್ದು. ಆದರೆ ಇಲ್ಲಿ ಶೆಲ್ ಐ ಅನ್ನೋದು ಅನ್ಸರ್ಟನ್ಟಿ ಅಥವಾ ಅನುಮಾನವನ್ನು ಅನಿಶ್ಚಿತತೆಯನ್ನು ತೋರಿಸುತ್ತೆ. ಶೆಲ್ ಐ ಎವರ್ ಗೆಟ್ ದಿಸ್ ರಿಪೋರ್ಟ್ ಡನ್ ಆನ್ ಟೈಮ್. ನಾನು ಯಾವಾಗಲಾದರೂ ಈ ರಿಪೋರ್ಟನ್ನು ಸರಿಯಾದ ಸಮಯಕ್ಕೆ ಮಾಡಿಸ್ಕೊಳಕ್ಕಾಗುತ್ತಾ. ಶೆಲ್ ವಿ ಬಿ ಏಬಲ್ ಟು ವಿನ್ ದ ಕಾಂಟ್ರ್ಯಾಕ್ಟ್. ಶೆಲ್ ವಿ ಬಿ ಏಬಲ್ ಟು ವಿನ್ ದಿಸ್ ಕಾಂಟ್ರ್ಯಾಕ್ಟ್. ಈ ಕಾಂಟ್ರ್ಯಾಕ್ಟನ್ನು ನಾವು ಪಡೆಯೋಕ್ಕೆ ಸಾಧ್ಯ ಆಗುತ್ತಾ. ನೋಡಿ ಇನ್ ದೀಸ್ ಸೆಂಟೆನ್ಸಸ್ ಶೆಲ್ ಬಿಕಮ್ಸ್ ವಂಡರ್ಡ್ ಇಫ್ ಆರ್ ವುಡ್. ಇಲ್ಲಿ ಡೌಟ್ ಇರೋದ್ರಿಂದ ಶುಡ್ ಆಗಿ ಬದಲಾವಣೆ ಆಗಲ್ಲ. ಶೆಲ್ ಇದ್ದಿದ್ದು ಅದಕ್ಕೆ ಬದಲಾಗಿ
He wondered if he would get the report done on time. ಶುಡ್ಡಿಗೆ ಬದಲಾಗಿ ಈ ವಂಡರ್ಡ್ ಅದರ ಮೀನಿಂಗನ್ನು ಕಡಿಮೆ ಮಾಡುತ್ತೆ, ಅನ್ಸರ್ಟೆಂಟಿಯನ್ನು, ಡೌಟನ್ನು. ಅವನಿಗೆ ಅನುಮಾನ ಇತ್ತು, ಏನಂತ ಅನುಮಾನ ವ್ಯಕ್ತಪಡಿಸ್ತಾ ಇಫ್ ಯು ವುಡ್ ಗೆಟ್ ದ ರಿಪೋರ್ಟ್ ಡನ್ ಆನ್ ಟೈಮ್. ಇಫ್ ಈ ಐದಿದ್ದು ಹೀ ಆಗಿ ಥರ್ಡ್ ಪರ್ಸನ್ ಆಗಿ ಬದಲಾವಣೆ ಆಗಿದ್ದರಿಂದ ಶೆಲ್ ಇಸ್ ಚೇಂಜ್ ಇಂಟು ಊಟ. ಈ ವಂಡರ್ಡ್ ಇಫ್ ದೇ ವುಡ್ ಬಿ ಏಬಲ್ ಟು ವಿನ್ ದ ಕಾಂಟ್ರಾಕ್ಟ್. ಎರಡೂ ಕಡೆ ಈ ವಂಡರ್ಡ್ ಇಫ್ ಯು ವುಡ್ ಬಿ ಏಬಲ್ ಟು ವಿನ್ ದ ಕಾಂಟ್ರಾಕ್ಟ್. ನಾನು ಈ ಕಾಂಟ್ರಾಕ್ಟ್ ಪಡೆಯೋಕ್ಕಾಗುತ್ತಾ, ಡೌಟು. ಶೆಲ್ ಐ ಅನ್ನೋದು ಇಂದಿನ ಇದರಲ್ಲಿ ಆಫರಿಂಗ್ ಸಮಥಿಂಗ್, ಸಹಾಯ ಮಾಡಲಾ ಅಂತ ಕೇಳಿದ. ಇಲ್ಲಿ ಅನುಮಾನ ವ್ಯಕ್ತಪಡಿಸ್ತಕ್ಕಂಥ ಸೆಂಟೆನ್ಸಸ್. ಶೆಲ್ ವಿ ಇನ್ನೊಂದು ಟೈಪಿಂದು ಕ್ವಶನ್ಸಲ್ಲಿ. ಶೆಲ್ ವಿ ಯೂಸ್ವಲಿ ಸಜೆಷನ್ ಆಫ್ ಆ್ಯಕ್ಷನ್ ಟು ಒನ್ಸ್ ಗ್ರೂಪ್. ಸಜೆಷನ್ ಮಾಡೋಕ್ಕೂ ನಾವು ಶೆಲ್ ವಿ ಕ್ವಶನ್ಸನ್ನು ಬಳಸ್ತೀವಿ. ಶೆಲ್ ವಿ ಮೀಟ್ ಟುಮಾರೋ ಬಿಫೋರ್ ಲಂಚ್. ಶೆಲ್ ವಿ ಮೀಟ್ ಟುಮಾರೋ ಬಿಫೋರ್ ಲಂಚ್. ನಾಳೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಭೇಟಿಯಾಗ್ಬೋದಾ, ಸಜೆಷನ್. ಶೆಲ್ ವಿ ಕಂಪ್ಲೀಟ್ ದಿಸ್ ವರ್ಕ್ ಬಿಫೋರ್ ವಿ ಲೀವ್. ಶೆಲ್ ವಿ ಕಂಪ್ಲೀಟ್ ದಿಸ್ ವರ್ಕ್ ಬಿಫೋರ್ ವಿ ಲೀವ್. ನಾವು ಹೋಗೋದಕ್ಕಿಂತ ಮುಂಚೆ ಈ ಕೆಲಸ ಮುಗಿಸೋಕ್ಕಾಗುತ್ತಾ. ಸೊ ದೇ ಬಿಗಿನ್ ವಿತ್ ಈ ಸಿ ಐ ಯು ಸಜೆಸ್ಟೆಡ್ ದ್ಯಾಟ್. ಇಂಥ ಸೆಂಟೆನ್ಸಸ್ಸು ರಿಪೋರ್ಟೆಡ್ ಸ್ಪೀಚಲ್ಲಿ ಪ್ರಾರಂಭ ಆದರೆ ಈ ಸಜೆಸ್ಟೆಡ್ ಇದು ಸಜೆಷನ್ ಆಗಿರೋದ್ರಿಂದ ಸಜೆಸ್ಟೆಡ್ ರಿಪೋರ್ಟಿಂಗ್ ವರ್ಬು ಬರುತ್ತೆ. ಈ ಸಜೆಸ್ಟೆಡ್, ಸಿ ಸಜೆಸ್ಟೆಡ್, ಯು ಸಜೆಸ್ಟೆಡ್, ಐ ಸಜೆಸ್ಟೆಡ್ ದ್ಯಾಟ್ ಅಂತ ನೋಡಿ. ಲಪ್ಪಟ್ಟ ಇವನ್ನ ರಿಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಿದ್ವಿ. ಐ ಸಜೆಸ್ಟೆಡ್ ದ್ಯಾಟ್ ವಿ ಮೀಟ್ ದ ನೆಕ್ಸ್ಟ್ ಡೇ ಬಿಫೋರ್ ಲಂಚ್. ಐ ಸಜೆಸ್ಟೆಡ್ ದ್ಯಾಟ್ ವಿ ಮೀಟ್ ದ ನೆಕ್ಸ್ಟ್ ಡೇ ಬಿಫೋರ್ ಲಂಚ್. ನಾನು ಸಜೆಸ್ಟ್ ಮಾಡಿದೆ ನಾಳೆ ಊಟಕ್ಕಿಂತ ಮುಂಚೆ ಭೇಟಿ ಆಗೋಣ. ಈ ಸಜೆಸ್ಟೆಡ್ ದ್ಯಾಟ್ ವಿ ಶುಡ್ ಕಂಪ್ಲೀಟ್ ದ್ಯಾಟ್ ವರ್ಕ್ ಬಿಫೋರ್ ಲಿವಿಂಗ್. ಅವ್ನು ಸಜೆಸ್ಟ್ ಮಾಡಿದ್ದೇನು, ನಾವು ಈ ಕೆಲಸವನ್ನು ಹೋಗೋದಕ್ಕಿಂತ ಮುಂಚೆ ಕಂಪ್ಲೀಟ್ ಮಾಡಬೇಕು. ಕ್ವಶನ್ಸ್ ಕ್ಯಾನ್ ಆಲ್ಸೋ ಬಿ ಇಂಟ್ರೊಡ್ಯೂಸ್ಡ್ ವಿತ್. ಕ್ವಶನನ್ನು ಈ ರೀತಿಯೂ ಪರಿಚಯಿಸ್ಬೋದು. ಎನ್ಕ್ವೈರ್ಡ್, ವಾಂಟೆಡ್ ಟು ನೋ ಅನ್ನೋ ರೀತಿಯಲ್ಲಿ, ಅಥವಾ ಸಮ್ ಸ್ಟ್ರಕ್ಚರ್ ಆಸ್ಟ್ ಅನ್ನೋ ಅರ್ಥದಲ್ಲಿ. ವೇರ್ ಶುಡ್ ದ ಗೂಡ್ಸ್ ಬಿ ಡೆಲಿವರ್ಡ್. ವೇರ್ ಶುಡ್ ದ ಗೂಡ್ಸ್ ಬಿ ಡೆಲಿವರ್ಡ್. ಗೂಡ್ಸನ್ನು ಎಲ್ಲಿಗೆ ಡೆಲಿವರಿ ಮಾಡಬೇಕು, ಈ ಎನ್ಕ್ವೈರ್ಡ್. ವೇರ್ ದ ಗೂಡ್ಸ್ ಶುಡ್ ಬಿ ಡೆಲಿವರ್ಡ್. ವೇರ್ ದ ಗೂಡ್ಸ್ ಶುಡ್ ಬಿ ಡೆಲಿವರ್ಡ್. ಈ ಎನ್ಕ್ವೈರ್ಡ್ ಕೇಳ್ದ ವೇರ್ ಗೂಡ್ಸ್ ಶುಡ್ ಬಿ ಡೆಲಿವರ್ಡ್. ಯಾಸ್ ದ ಕ್ಲೋಸಿಂಗ್ ಡೇಟ್ ಬೀನ್ ಅನೌನ್ಸ್ಡ್. ಅಂತಿಮ ದಿನಾಂಕ ಅನೌನ್ಸ್ ಮಾಡಿದಾರ. ಸಿ ವಾಂಟೆಡ್ ಟು ನೋ. ನೋಡು, ವಾಂಟೆಡ್ ಟು ನೋ ವೆದರ್ ದ ಕ್ಲೋಸಿಂಗ್ ಡೇಟ್ ಹ್ಯಾಡ್ ಬೀನ್ ಅನೌನ್ಸ್ಡ್. ಯಾಸ್ ದ ಕ್ಲೋಸಿಂಗ್ ಡೇಟ್ ಬೀನ್ ಅನೌನ್ಸ್ಡ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ perfect tense. See, wanted to know expression can be used. This is all about the second session. Let us learn few more